ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬ್ಯಾಂಡಿ ಪ್ಲಸ್ ಸಸ್ಪೆನ್ಷನ್ ಬಗ್ಗೆ. ಬ್ಯಾಂಡಿ ಪ್ಲಸ್ ಸಸ್ಪೆನ್ಷನ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಇದ್ರ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಬ್ಯಾಂಡಿ ಪ್ಲಸ್ ಸಸ್ಪೆನ್ಷನ್ ನೋಡ್ರಿ, ಇದು ಒಂದು ಅಲೋಪತಿಕ್ ಮೆಡಿಸನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ. ಉದಾಹರಣೆಗೆ ನಿಮ್ಗೆ ರೌಂಡ್ ವಾಮ್, ಹುಕ್ ವಾಮ್, ವಿಪ್ ವಾಮ್, ಪಿನ್ ವಾಮ್, ಬೇಸಿಕ್ಲಿ ನಮ್ಮ ಮಾಡ್ ಭಾಷೆದಾಗ ಹೊಟ್ಟೆಗ ಜಂತ್ ಆಗ್ಯಾವಂದ್ರ, ಇಲ್ಲ ಕರಳದಾಗ ಹುಳ ಆಗ್ಯಾವಂದ್ರ ಆವಾಗ ಇದ್ರ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಗೆ ಶರೀರದಾಗ ರಕ್ತದ ಅಂಶ ಕಡಿಮೆ ಐತಂದ್ರೆ ಆವಾಗ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ತ್ವಚಾದಾಗ ಯಾವುದೇ ರೀತಿ ಸಿವಿಯರ್ ಇನ್ಫೆಕ್ಷನ್ ಆಗ್ಯಾವಂದ್ರೆ ಆವಾಗ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಇದ್ರದ್ದು ಮೇನ್ ಕಂಪೋಸಿಷನ್ ಏನಪ್ಪ ಅಂದ್ರೆ, ಇದು ನೋಡ್ರಿ ಬ್ಯಾಂಡಿ ಪ್ಲಸ್ ಸಸ್ಪೆನ್ಷನ್, ಇದು 10 ml ಒಂದು ಸಣ್ಣ ಬಾಟಲ್ ಬರ್ತೈತೆ ರೀ. ಅದ್ರಾಗ ಪ್ರತಿ 5 ml ಏನಿದೆ ಅದ್ರೊಳಗೆ ಏನೇನು ಕಂಟೆಂಟ್ ಇರ್ತೈತೆ ಅಂದ್ರೆ ನೋಡ್ರಿ, ಐವರ್ಮೆಕ್ಟಿನ್ 1.5 mg ಮತ್ತು ಅಲ್ಬೆಂಡಜೋಲ್ 200 mg ಪ್ರಮಾಣದಾಗ ಇರ್ತೈತಿ. ಸೊ ಎರಡು ಬಿಲಾಂಗ್ ಆಗ್ತಾವೆ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆ್ಯಂಟಿ ಹೆಲ್ಮೆಂತಿಕ್ ಅಂತೀವಿ. ಯಾವ ರೀತಿ ಇದು ನಿಮ್ಮ ಮೈಯಾಗ ಕೆಲಸ ಮಾಡ್ತೈತಪ್ಪ ಅಂದ್ರೆ, ಇದನ್ನ ನೀವು ಬಾಯಿ ಮುಖಾಂತರ ಒಳಗೆ ತೊಗೊಂಡಾದ್ಮೇಲೆ ಜಂತ್ ಏನಿರ್ತಾವೆ ನೋಡ್ರಿ ವಾಮ್ಸ್, ಅದನ್ನು ಇದು ಶುಗರ್ ಅಬ್ಸರ್ವ್ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಶುಗರ್ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ವಾಮ್ಸದ್ದು ಎನರ್ಜಿ ಲೆವೆಲ್ ಕಡಿಮೆ ಆಗ್ತಾ ಹೋಗ್ಬಿಡ್ತೈತಿ. ಅವು ಪ್ಯಾರಲೈಸ್ ಆಗ್ತಾವೆ, ಇಲ್ಲ ಸತ್ತು ಹೋಗ್ತಾವೆ. ಈ ರೀತಿ ನಿಮ್ಮ ಇನ್ಫೆಕ್ಷನ್ ಗುಣ ಆಗ್ತೈತೆ ರೀ. ಈಗ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, 1-2 ವರ್ಷದ ಮಕ್ಕಳಿಗೆ ಇದು 5 ml ಅಷ್ಟು ಹಾಕ್ಲಿಕ್ಕೆ ಹೇಳಿರ್ತಾರೆ. ಅದು ದಿನಕ್ಕೆ ಒಂದೇ ಹೊತ್ತು ಊಟ ಆದ ನಂತರ ತೊಗೊಳಕ್ಕೆ ಹೇಳಿರ್ತಾರೆ. 2-19 ವರ್ಷದ ಹುಡುಗ ಹುಡುಗಿಯರದಾರ ಅವ್ರಿಗೆ 10 ml ಬಾಟಲ್ ಪೂರ್ತಿ ಹಾಕ್ಲಿಕ್ಕೆ ಹೇಳಿರ್ತಾರೆ. ದಿನಕ್ಕೆ ಒಂದೇ ಹೊತ್ತು ಊಟ ಆದಮೇಲೆ ತೊಗೊಳಕ್ಕೆ ಹೇಳಿರ್ತಾರೆ. ಮತ್ತು 1-19 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೆ ಒಮ್ಮೆ ಇದನ್ನ ರಿಪೀಟ್ ಮಾಡ್ಲಿಕ್ಕೆ ಕೂಡ ಡಾಕ್ಟರ್ ಸಲಹೆ ನೀಡಿರ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನ ಇದನ್ನು ಯೂಸ್ ಮಾಡಬೇಕು. ಸೊ ನೋಡ್ರಿ, ಹೇಳ್ದಂಗೆ ಇನ್ನೇಗೆ ಏನೇನು ತಿಳಿಸೀನಿ ಒಂದೊಂದು ಹೊತ್ತು ಹಾಕ್ಬೇಕ್ರಿ. ಆದ್ರೆ ಕೆಲವೊಂದಿಷ್ಟು ಸಿವಿಯರ್ ಕಂಡೀಷನ್ಸ್ ಇರ್ತಾವೆ, ಅದ್ರ ಡಾಕ್ಟರ್ ನಿಮ್ಗೆ ಸ್ವಲ್ಪ ದಿನದ ಗ್ಯಾಪ್ ಆದ್ಮೇಲೆ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಆವಾಗ ಡಾಕ್ಟರ್ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದರಲ್ಲಿ ಸೈಡ್ ಎಫೆಕ್ಟ್ ಏನೇನು. ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಇನ್ನು ತೊಗೊಂಡಾದ್ಮೇಲೆ ಹೊಟ್ಟೆ ನೋವು ಬರೋದು, ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಕೂದಲ ಸ್ವಲ್ಪ ಉದರ್ಲಿಕ್ಕೆ ಸ್ಟಾರ್ಟ್ ಆಗೋದು, ತಲೆ ಚಕ್ರ ಬರೋದು, ಜ್ವರ ಬರೋದು, ಮೆದುಳೊಳಗಡೆ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಜಾಸ್ತಿ ಆಗೋದು, ಇವೆಲ್ಲ ಆಗ್ತಾವ್ರಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ನಾನು ಮೇನ್ ಕಂಟೆಂಟ್ ಏನು ಹೇಳ್ಕೊಟ್ಟಿದ್ದೀನಿ, ಐವರ್ಮೆಕ್ಟಿನ್ ಮತ್ತು ಅಲ್ಬೆಂಡಜೋಲ್. ಅದರಲ್ಲೇ ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಮೊದಲಾಗಿದೆ ಅಂದರೆ ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಇದು ನೋಡ್ರಿ ನಿಮ್ಗೆ 41 ರೂಪಾಯಿದಾಗ 10 ml ಸಸ್ಪೆನ್ಷನ್ ಸಿಗ್ತೈತ್ರಿ, ಬ್ಯಾಂಡಿ ಪ್ಲಸ್ ಸಸ್ಪೆನ್ಷನ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಏನಾರ ಐತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮೆಸಿ, ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಟ್ರೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.